ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಟುಸ್ ಆಯಿತು ಪಾಕಿಸ್ತಾನದ ಮಾರ್ಟರ್ ಶೆಲ್. ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿ ನಿಷ್ಕ್ರಿಯಗೊಳಿಸಲಾಗಿದೆ. ಭಾರತದ ವಿರುದ್ಧ ದಾಳಿ ನಡೆಸಿರುವಂತಹ ಪಾಕಿಸ್ತಾನ ಮಾರ್ಟರ್ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ಭದ್ರತಾ ಪಡೆಯವರು ಈಗ ನಿಷ್ಕ್ರಿಯಗೊಳಿಸಿದ್ದಾರೆ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಬಿದ್ದಿರುವಂತಹ ಮಾರ್ಟರ್ ಶೆಲ್ ಸಂಪೂರ್ಣವಾಗಿ ಈಗ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಪಾಕಿಸ್ತಾನ ಉಪಟಳ ಕೊಡ್ತಾ ಇರುವಂಥದ್ದು. ಬಾಲ ಬಿಚ್ಚಿ ಬಂದಿರುವಂತಹ ಪಾಕಿಸ್ತಾನಕ್ಕೆ ಬಾಲ ಕಟ್ ಮಾಡಿದೆ ಭಾರತ. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಪಾಕಿಗಳು ಯಾವ ರೀತಿಯಾಗಿ ಉಪಟಳ ಕೊಡ್ತಾ ಇದ್ದಾರೆ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಈಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ಸ್. ಟುಸ್ ಆಯಿತು ಇದು ಪಾಕಿಸ್ತಾನದ ಮಾರ್ಟರ್ ಶೆಲ್. ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿ ನಿಷ್ಕ್ರಿಯವನ್ನಗೊಳಿಸಲಾಗಿದೆ. ಭಾರತದ ವಿರುದ್ಧ ದಾಳಿ ನಡೆಸಿರುವಂತಹ ಪಾಪಿ ಪಾಕಿಸ್ತಾನ ಮಾರ್ಟರ್ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ತಿರುಗಡೆ ದಿख रहा है ये बाम ಇನ್ನು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರಿಕೆ ಆಗಿದೆ. ಕೇಂದ್ರ, ಉತ್ತರ ಹಾಗೆ ದಕ್ಷಿಣ ಕಾಶ್ಮೀರದ 11 ಕಡೆಗಳಲ್ಲಿ ಕೂಬಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಸ್ಲೀಪರ್ ಸೆಲ್ಗಳಿಗಾಗಿ ಭದ್ರತಾ ಪಡೆಗಳಿಂದ ಭಾರೀ ಶೋಧ ಕಾರ್ಯ ಇದು. ಹಿಂಸೆಗೆ ಪ್ರಚೋದನೆ ನೀಡುವ ವಿವಿಧ ವಸ್ತುಗಳನ್ನೀಗ ಜಪ್ತಿಪಡಿಸಿಕೊಳ್ಳಲಾಗಿದೆ. ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆನ್ಲೈನ್ ಮೂಲಕ ಯುವಕರನ್ನ ಉಗ್ರವಾದಕ್ಕೆ ಸೆಳೆಯುವುದು, ಅದು ಕೂಡ ಕೇವಲ 18ರಿಂದ 22 ವರ್ಷದ ಒಳಗಿನ ಯುವಕರೇ. ಅವರದ್ದು ಮೈಂಡ್ ಸೆಟ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಬಿಸಿ ರಕ್ತ, ಏನೋ ದುಡ್ಡು ಕೊಡ್ತೀವಿ, ಮತ್ತೊಂದು ಮಗದೊಂದು, ಯಾವುದೋ ದ್ವೇಷ ಭಾಷಣಗಳು ಅವ್ರನ್ನ ಮನ ಪರಿವರ್ತನೆ ಮಾಡೋದು. ಕೇವಲ 18 ಹಾಗೆ 22 ವರ್ಷ ಮಕ್ಕಳು ಯಾವುದಕ್ಕೆ ಬೇಕಾದ್ರೂ ಅವರು ಬದಲಾಗ್ಬಿಡ್ತಾರೆ. ಸೊ ಅಂಥ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಸ್ಲೀಪರ್ ಸೆಲ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಭಾರತದ ವಿರೋಧಿ ಪ್ರಚಾರ ದೇಶಕ್ಕೆ ಧಕ್ಕೆ ತರುವಂತಹ ಸಂಚನ್ನ ರೂಪಿಸ್ತಾ ಇದೆ. ಕೋಮು ದ್ವೇಷ, ಗುಂಪು ಘರ್ಷಣೆಗೆ ಸಂಚನ್ನ ರೂಪಿಸಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಟುಸ್ ಆಯಿತು ಪಾಕಿಸ್ತಾನದ ಮಾರ್ಟರ್ ಶೆಲ್. ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿ ನಿಷ್ಕ್ರಿಯಗೊಳಿಸಲಾಗಿದೆ. ಭಾರತದ ವಿರುದ್ಧ ದಾಳಿ ನಡೆಸಿರುವಂತಹ ಪಾಕಿಸ್ತಾನ ಮಾರ್ಟರ್ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ಭದ್ರತಾ ಪಡೆಯವರು ಈಗ ನಿಷ್ಕ್ರಿಯಗೊಳಿಸಿದ್ದಾರೆ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಬಿದ್ದಿರುವಂತಹ ಮಾರ್ಟರ್ ಶೆಲ್ ಸಂಪೂರ್ಣವಾಗಿ ಈಗ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಪಾಕಿಸ್ತಾನ ಉಪಟಳ ಕೊಡ್ತಾ ಇರುವಂಥದ್ದು. ಬಾಲ ಬಿಚ್ಚಿ ಬಂದಿರುವಂತಹ ಪಾಕಿಸ್ತಾನಕ್ಕೆ ಬಾಲ ಕಟ್ ಮಾಡಿದೆ ಭಾರತ. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಪಾಕಿಗಳು ಯಾವ ರೀತಿಯಾಗಿ ಉಪಟಳ ಕೊಡ್ತಾ ಇದ್ದಾರೆ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಈಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ಸ್. ಟುಸ್ ಆಯಿತು ಇದು ಪಾಕಿಸ್ತಾನದ ಮಾರ್ಟರ್ ಶೆಲ್. ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿ ನಿಷ್ಕ್ರಿಯವನ್ನಗೊಳಿಸಲಾಗಿದೆ. ಭಾರತದ ವಿರುದ್ಧ ದಾಳಿ ನಡೆಸಿರುವಂತಹ ಪಾಪಿ ಪಾಕಿಸ್ತಾನ ಮಾರ್ಟರ್ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ये बाम ತಿರುಗಡೆ ದಿख रहा है
ಈ ಬಾಂಬ್ ಇನ್ನು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರಿಕೆ ಆಗಿದೆ. ಕೇಂದ್ರ, ಉತ್ತರ ಹಾಗೆ ದಕ್ಷಿಣ ಕಾಶ್ಮೀರದ 11 ಕಡೆಗಳಲ್ಲಿ ಕೂಬಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಸ್ಲೀಪರ್ ಸೆಲ್ಗಳಿಗಾಗಿ ಭದ್ರತಾ ಪಡೆಗಳಿಂದ ಭಾರೀ ಶೋಧ ಕಾರ್ಯ ಇದು. ಹಿಂಸೆಗೆ ಪ್ರಚೋದನೆ ನೀಡುವ ವಿವಿಧ ವಸ್ತುಗಳನ್ನೀಗ ಜಪ್ತಿಪಡಿಸಿಕೊಳ್ಳಲಾಗಿದೆ. ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆನ್ಲೈನ್ ಮೂಲಕ ಯುವಕರನ್ನ ಉಗ್ರವಾದಕ್ಕೆ ಸೆಳೆಯುವುದು, ಅದು ಕೂಡ ಕೇವಲ 18ರಿಂದ 22 ವರ್ಷದ ಒಳಗಿನ ಯುವಕರೇ. ಅವರದ್ದು ಮೈಂಡ್ ಸೆಟ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಬಿಸಿ ರಕ್ತ, ಏನೋ ದುಡ್ಡು ಕೊಡ್ತೀವಿ, ಮತ್ತೊಂದು ಮಗದೊಂದು, ಯಾವುದೋ ದ್ವೇಷ ಭಾಷಣಗಳು ಅವ್ರನ್ನ ಮನ ಪರಿವರ್ತನೆ ಮಾಡೋದು. ಕೇವಲ 18 ಹಾಗೆ 22 ವರ್ಷ ಮಕ್ಕಳು ಯಾವುದಕ್ಕೆ ಬೇಕಾದ್ರೂ ಅವರು ಬದಲಾಗ್ಬಿಡ್ತಾರೆ. ಸೊ ಅಂಥ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಸ್ಲೀಪರ್ ಸೆಲ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಭಾರತದ ವಿರೋಧಿ ಪ್ರಚಾರ ದೇಶಕ್ಕೆ ಧಕ್ಕೆ ತರುವಂತಹ ಸಂಚನ್ನ ರೂಪಿಸ್ತಾ ಇದೆ. ಕೋಮು ದ್ವೇಷ, ಗುಂಪು ಘರ್ಷಣೆಗೆ ಸಂಚನ್ನ ರೂಪಿಸಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಟುಸ್ ಆಯ್ತು ಪಾಕಿಸ್ತಾನದ ಮಾರ್ಟರ್ ಶೆಲ್. ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿ ನಿಷ್ಕ್ರಿಯಗೊಳಿಸಲಾಗಿದೆ. ಭಾರತದ ವಿರುದ್ಧ ದಾಳಿ ನಡೆಸಿರುವಂತಹ ಪಾಕಿಸ್ತಾನ ಮಾರ್ಟರ್ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ಭದ್ರತಾ ಪಡೆಯವರು ಈಗ ನಿಷ್ಕ್ರಿಯಗೊಳಿಸಿದ್ದಾರೆ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಬಿದ್ದಿರುವಂತಹ ಮಾರ್ಟರ್ ಶೆಲ್ ಸಂಪೂರ್ಣವಾಗಿ ಈಗ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಪಾಕಿಸ್ತಾನ ಉಪಟಳ ಕೊಡ್ತಾ ಇರುವಂಥದ್ದು. ಬಾಲ ಬಿಚ್ಚಿ ಬಂದಿರುವಂತಹ ಪಾಕಿಸ್ತಾನಕ್ಕೆ ಬಾಲ ಕಟ್ ಮಾಡಿದೆ ಭಾರತ. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಪಾಕಿಗಳು ಯಾವ ರೀತಿಯಾಗಿ ಉಪಟಳ ಕೊಡ್ತಾ ಇದ್ದಾರೆ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಈಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ಸ್, ಟುಸ್ ಆಯ್ತು ಇದು ಪಾಕಿಸ್ತಾನದ ಮಾರ್ಟರ್ ಶೆಲ್. ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿ ನಿಷ್ಕ್ರಿಯವನ್ನಗೊಳಿಸಲಾಗಿದೆ. ಭಾರತದ ವಿರುದ್ಧ ದಾಳಿ ನಡೆಸಿರುವಂತಹ ಪಾಪಿ ಪಾಕಿಸ್ತಾನ ಮಾರ್ಟರ್ ಶೆಲ್ ನಿಷ್ಕ್ರಿಯಗೊಳಿಸಲಾಗಿದೆ. ಈ ಬಾಂಬ್ तिरगड़ दिख रहा है।